ಮಹಿಳೆಯೊಬ್ಬರ ಮೇಲೆ ಕಾಡುಕೋಣ ದಾಳಿ ಹಿನ್ನೆಲೆ ಗಂಭೀರವಾಗಿ ಗಾಯಗೊಂಡ ಘಟನೆ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ಟೌನ್ನಲ್ಲಿ ನಡೆದಿದೆ. 54 ವರ್ಷದ ಶಾಂತಮ್ಮ ಗಂಭೀರವಾಗಿ ಗಾಯಗೊಂಡ ಮಹಿಳೆಯಾಗಿದ್ದು, ಇಂದು ಬೆಳಗ್ಗೆ 8 ಗಂಟೆಯ ಸಮಯದಲ್ಲಿ ಘಟನೆ ನಡೆದಿದೆ. ಚನ್ನರಾಯಪಟ್ಟಣದ ವಿದ್ಯಾನಗರದಲ್ಲಿ ಈ ಘಟನೆ ನಡೆದಿದೆ. ಇಂದು ಮುಂಜಾನೆ ಎಂದಿನಂತೆ ಹಂದಿಜೋಗಿ ಶಾಂತಮ್ಮ ಹಂದಿ ಮೇಯಿಸಲು ಬಂದಿದ್ದರು. ಇದೇ ವೇಳೆ ಹಂದಿಗಳಿರುವ ಜಾಗಕ್ಕೆ ಕಾಡುಕೋಣವೊಂದು ಬಂದಿದೆ. ಆದರೆ ಶಾಂತಮ್ಮ ಎಮ್ಮೆ ಎಂದು ತಿಳಿದು ಅದನ್ನು ಓಡಿಸಲು ಮುಂದಾದಾಗ ಆಕೆಯ ಮೇಲೆ ದಾಳಿ ನಡೆಸಿದ್ದು, ದಾಳಿಯಿಂದ ಜಯಮ್ಮ ಅವರ ಎಡಗೈ ಮುರಿದಿದೆ. ಅಲ್ಲದೆ ಜೋರಾಗಿ ನೆಲಕ್ಕೆ ಬಿದ್ದ ಪರಿಣಾಮ ಹೊಟ್ಟೆ ಹಾಗೂ ಕೈಕಾಲಿಗೆ ಗಾಯವಾಗಿದೆ. ಹೆಚ್ಚಿನ ಚಿಕಿತ್ಸೆಗಾಗಿ ಹಾಸನದ ಹಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಸೊ ಈ ಕಾಡ್ಕೋಣ ಬಗ್ಗೆ ಬೆಳಿಗ್ಗೆ ನಮಗೆ ಫೋನ್ ಬಂತು. ಅದಕ್ಕಿಂತ ಮುಂಚೆನೇ 6:15 ಸುಮಾರು ಇಲ್ಲಿ ಒಂದು ಇಂಜರಿ ಆಗಿತ್ತು. ಬಟ್ ಅವ್ರಿಗೇನು ಗೊತ್ತಿರಲಿಲ್ಲ ಕಾಡ್ಕೋಣ ಇದೆ. ದೆನ್ ವಿಡಿಯೋ ನೋಡಿದ ತಕ್ಷಣ ಗೊತ್ತಾಯಿತು ಈ ಏರಿಯಾನಲ್ಲಿ ಸಾಮಾನ್ಯವಾಗಿ ಕಾಡ್ಕೋಣ ಇರಲ್ಲ. ಅದಕ್ಕೆ ನಾವು ಫಸ್ಟು ನನ್ನ ಹಾಸ್ಪಿಟಲ್ ವಿಸಿಟ್ ಮಾಡಿದ್ದು. ನಮ್ಮ ಕ್ಷೇತ್ರ ಸಿಬ್ಬಂದಿ ಎಲ್ಲ ಬಂದು ಇಲ್ಲಿ ಪ್ರಾಪರ್ ಸೆಕ್ಯೂರಿಟಿಗೆ ಜನರಿಗೆ ಸೇಫ್ಟಿ ಫಸ್ಟು, ಅದಕ್ಕೆ ಏನೇನು ಮಾಡಬೇಕಾಗಿತ್ತು ಸಿಗುತ್ತೆ ಪೊಲೀಸ್ ಜೊತೆಗೆ ಕೋರ್ಡಿನೇಟ್ ಮಾಡಿ ಎಲ್ಲ ಪಾಯಿಂಟ್ಸ್ ಏನೇನಿದೆ ಅದರಲ್ಲಿ ಲಾಕ್ ಮಾಡಿ ಜನರಿಗೆ ಹೊರಗಡೆ ಬಿಡ್ತಾ ಇಲ್ಲ. ಆಮೇಲೆ ಕನ್ಸರ್ನ್ ನಮ್ಮ ಸೀನಿಯರ್ ಆಫೀಸರ್ಸ್, ಚೀಫ್ ವೈಲ್ಡ್ ವಾರ್ಡನ್ ಆಫ್ ದ ಸ್ಟೇಟ್ ಅವ್ರಿಗೂ ಇಂಟಿಮೇಷನ್ ಮಾಡಾಯಿತು. ಈಗ ವೆಟನರಿ ಟೀಮ್ ಮೈಸೂರಿಂದ ಆಲ್ರೆಡಿ ಬಿಟ್ಟಿದ್ದಾರೆ. ದೇ ಆರ್ ಆನ್ ದ ವೇ. ಅವ್ರು ಬಂದ ನಂತರ ಪರಿಶೀಲನೆ ಮಾಡಿ ನೆಕ್ಸ್ಟ್ ಏನು ಕ್ರಮ ತಗೋಬೇಕಾಗಿದೆ ಒಂದು PCCF ವೈಲ್ಡ್ ಜೊತೆಗೆ ಡಿಸ್ಕಸ್ ಮಾಡಿಕೊಂಡು ನಾವು ತಗೋತೀವಿ. ಯಾರಿಗಾರು ಇಂಜೂರ್ ಆಗಿದೆ ಸರ್? ಬೆಳಿಗ್ಗೆ ಶಾಂತಮ್ಮ ಅಂತ ಒಂದು ಲೇಡಿ, ಶಿ ವಾಸ್ ಇಂಜೂರ್ಡ್. ಹಾಸ್ಪಿಟಲಲ್ಲಿ ಅವ್ರಿಗೆ ವಿಸಿಟ್ ಮಾಡಿ ಬಂದಿದ್ದೀನಿ. ಹಿಮ್ಸ್ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ. ಕೈಯಲ್ಲಿ ಮತ್ತು ಬಾಡಿ ಸಮ್ ಪಾರ್ಟ್ಸ್ನಲ್ಲಿ ಇಟ್ಟಾಗಿತ್ತು. ಬಟ್ ಆ್ಯಸ್ ಆಫ್ ನೌ ಶಿ ಈಸ್ ಸ್ಟೇಬಲ್. ಡಾಕ್ಟರ್ಸ್ ಎಲ್ಲ ಸ್ಕ್ಯಾನಿಂಗ್ ಮಾಡ್ತಾ ಇದ್ದಾರೆ. ಸ್ಕ್ಯಾನಿಂಗ್ ಮಾಡಿದ ನಂತರ ಇನ್ನೂ ಮಾಹಿತಿ ಗೊತ್ತಾಗುತ್ತೆ. ವೆಹಿಕಲ್ಗೆ ತುಂಬ ಡ್ಯಾಮೇಜ್ ಮಾಡಿದೆ ಅಂತ ಸರ್? ವೆಹಿಕಲ್ದು ಅದೇ ವೆಹಿಕಲ್ದು ಏನು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಓಕೆ, ಆಮೇಲೆ ಏನು ಕ್ರಮ ತಗೋಬೇಕು ತಗೋತೀವಿ. ಸೇಫ್ಟಿ ಫಸ್ಟು. ಅದಕ್ಕೆ ಯಾರ್ಯಾರು ಅಕ್ಕಪಕ್ಕ ಇದ್ದಾರೆ ಅವರೆಲ್ಲರಿಗೆ ಹೇಳ್ತಾ ಇದ್ವಿ, ವೆಹಿಕಲ್ ಏನಿದೆ ಸ್ವಲ್ಪ ದೂರ ಇರಬೇಕು. ಯಾಕೆ ಸಪೋಸ್ ವಿ ಡಾಟ್ ಆ ಡಾಟಿಂಗ್ ಮಾಡಿದ ನಂತರನೂ ಟು ಫಾಲ್ ಇಟ್ ವಿಲ್ ಟೇಕ್ ಸಮ್ ಟೈಮ್. ಆ ಟೈಮು ಪಕ್ಕದಲ್ಲಿ ಯಾವುದೋ ವೆಹಿಕಲ್ ಇದೆ 500 ಮೀಟರ್ ಅಥವಾ ಯಾವ ಡೈರೆಕ್ಷನ್ ಹೋಗ್ತದೆ ವೈಲ್ಡ್ ಅನಿಮಲ್ ಹೇಳೋಕ್ಕಾಗಲ್ಲ. ಅದಕ್ಕೆ ಎಲ್ಲರಿಗೆ ಸೇಫ್ಟಿ ಸುರಕ್ಷತೆ ವಹಿಸಬೇಕು ಅಂತ ಕೇಳ್ತಾರೆ. ಚನ್ನರಾಯಪಟ್ಟಣ ಎಂದರೆ ಬಯಲು ಸೀಮೆ. ಇಲ್ಲಿ ಸಾಮಾನ್ಯವಾಗಿ ಕಾಡು ಪ್ರಾಣಿಗಳು ಬರುವುದಿಲ್ಲ. ಹಿಂದೆ ಶ್ರವಣಬೆಳಗೊಳ, ಉದಯಪುರ, ಬಾಗೂರು, ನುಗ್ಗೇಹಳ್ಳಿ ಭಾಗದಲ್ಲಿ ಚಿರತೆಗಳು ಕಾಣಿಸಿದ್ದವು. ಆದರೆ ಇದೇ ಮೊದಲ ಬಾರಿಗೆ ಕಾಡುಕೋಣ ಬಂದಿರುವುದನ್ನು ನೋಡಿದರೆ ಬಹುಶಃ ಸಕಲೇಶಪುರ ಅಥವಾ ಚಿಕ್ಕಮಗಳೂರು ಭಾಗದಿಂದ ತನ್ನ ಗುಂಪಿನಿಂದ ತಪ್ಪಿಸಿಕೊಂಡು ಬಂದಿರಬಹುದು. ಸದ್ಯ ಓರ್ವ ಮಹಿಳೆಗೆ ದಾಳಿ ನಡೆಸಿದ್ದು, 3 ಬೈಕ್ ಮತ್ತು 1 ಕಾರಿನ ಮೇಲೆ ದಾಳಿ ನಡೆಸಿದ್ದು ವಾಹನಗಳನ್ನು ಜಖಂಗೊಳಿಸಿದೆ. ಬೆಳಗ್ಗೆ ಚನ್ನರಾಯಪಟ್ಟಣ ವಿದ್ಯಾನಗರ ಅಂತ ಹೇಳಿ, ಇದು ವಿದ್ಯಾನಗರದ VCC ಫೀಲ್ಡು. ಇಲ್ಲಿ ಒಂದು ಕಾಡುಕೋಣ ತಪ್ಪಿಸ್ಕೊಂಡ್ಬಿಟ್ಟು ಬಂದ್ಬಿಟ್ಟಿದೆ. ಇದು ಹೃದಯ ಭಾಗ. ಇಲ್ಲಿ ಪೂರ್ಣಚಂದ್ರ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳು ಸಾವಿರಾರು ಮಕ್ಕಳು ಹೋಗ್ತಾ ಇದ್ದಾವೆ. ಇಲ್ಲೇ ಮೇಗಲಿಕೆರೆಗೆ ಅನೇಕ ಸಾವಿರಾರು ಜನ ಮಕ್ಕಳು ವಿದ್ಯಾರ್ಥಿಗಳು ಹೋಗ್ತಾ ಇರ್ತಾರೆ. ಇಲ್ಲೆಲ್ಲ ನಿವಾಸಿಗಳು ವಾಸ ಮಾಡ್ತಾ ಇರ್ತಕ್ಕಂಥ ಸ್ಥಳ. ಇಲ್ಲಿ ರಾತ್ರಿ ಏನೋ ಬಂದು ಇಲ್ಲಿ ಕಾಡುಕೋಣ ಇಲ್ಲಿ ಎಮ್ಮೆ ನ್ಯಾಷನಲ್ ಎಮ್ಮೆ ಎಲ್ಲ ಸಾಕ್ತಾರಲ್ಲಿ, ಅಲ್ಲಿಗೇನೋ ಬಂದು ಕೆಲವ್ರಿಗೆ ಸ್ವಲ್ಪ ಏಟ್ ಮಾಡಿದೆ ಅಂತ, ಹಾನಿ ಉಂಟು ಮಾಡೈತೆ ಅಂತ ವಿಚಾರ ಗೊತ್ತಾಯ್ತು. ಹಾಗಾಗಿ ನಾವು ಅವ್ರನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದಾರೆ ಅನ್ನೋ ಮಾಹಿತಿ ಬಂತು. ಹಾಗಾಗಿ ಇದು ಬಂದಿದೆ. ಇದು ಬೆಳಗ್ಗೆಯಿಂದ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಇದ್ರೊಳಗೆ ಸೇರ್ಕೊಂಡಿದೆ, ಅಲ್ಲಿ ಕಾಣ್ತಾ ಇದೆ ಮೇಲ್ಗಡೆ.
ಇದು ಮತ್ತೆ ಈ ನಿವಾಸಿಗಳಿಗೆ ಇಲ್ಲಿರ್ತಕ್ಕಂಥದ್ದು ಓಡಾಡ್ತಕ್ಕಂಥ ಅನೇಕ ವೃದ್ಧರಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ, ಮತ್ತೆ ಜನಗಳಿಗೆಲ್ಲ ಒಂಥರ ಆತಂಕ ಸೃಷ್ಟಿಯಾಗಿದೆ. ಯಾಕಂದ್ರೆ ಕಾಡ್ಕೋಣ ಅದೇನ್ ಮಾಡ್ತದೆ ಅಂತ ಗೊತ್ತಿಲ್ಲ, ಬಹಳ ಬಲಶಾಲಿಯಾಗಿದೆ, ಬಹಳ ಚೆನ್ನಾಗಿ ರಾತ್ರಿ ಎಲ್ಲ ಇಲ್ಲಿ ವಿಡಿಯೋ ಕಾಲ್ನಲ್ಲಿ ಮೊಬೈಲ್ನೆಲ್ಲ ಹಾಕಿದ್ದಾರೆ. ಈಗ ನಾವು ಸಹ ಬೆಳಗಿನ ಸಹ ಇಲ್ಲಿ ಇರ್ತಕ್ಕಂಥ ಎಲ್ಲರೂ ಇಲ್ಲಿ ನಿಂತು ನೋಡ್ತಾ ಇದ್ದೀವಿ. ಅದನ್ನ ಈಗಾಗಲೇ ಫಾರೆಸ್ಟ್ ಇಲಾಖೆಯವರು ಬಂದಿದ್ದಾರೆ, ಅದನ್ನ ಹಿಡಿಲಿಕ್ಕೆ ಅನೇಕ ತಜ್ಞರನ್ನು ಕರೀತಾ ಇದ್ದಾರೆ. ಇದೇ ಫಸ್ಟ್ ಬಂದಿರೋದು ಇದೇ ಫಸ್ಟ್ ಬಂದಿರೋ ಫಸ್ಟ್. ಚಿರತೆ ಅವು ಬಂದಿದ್ದಾವೆ, ಪಕ್ಕ ಎಲ್ಲ ಬಂದಿದ್ದಾವೆ, ಚಿರತೆ ಕೇಳಿದ್ವಿ. ಕಾಡ್ಕೋಣ ಬಂದಿದ್ದು ಇದೇ ಫಸ್ಟ್. ರಾತ್ರಿ ಗಾಡಿ ಗುದ್ದಿದೆ, ಇಲ್ಲೊಬ್ರು ಲೇಡೀಸ್ ಒಬ್ರಿಗೆ ಗುದ್ದಿದೆ ಅಂತೆ. ಆ ಎಮ್ಮೆಗಳು ಜೊತೆ ಏನೋ ರಾತ್ರಿ ಇತ್ತಂತೆ ಗಣೇಶನಗರದಲ್ಲಿ. ಎಲ್ಲ ಮೂಲಗಳು ಕೆಲವರು ಮಕ್ಕಳು ಎಲ್ಲ ಹೇಳ್ತಾ ಇದ್ರು ರಾತ್ರಿ ಅಲ್ಲಿ ಗಣೇಶನಗರದಲ್ಲಿ ಎಮ್ಮೆಗಳು ಸಾಕವ್ರೆ, ಅಲ್ಲಿ ರಾತ್ರಿ ಬಂದು ನಿಂತಿತ್ತು ಅಂತೇಳಿ. ಸೊ ಅಲ್ಲಿಂದ ನೈಟ್ ಬಂದು ಇಲ್ಲಿ ಬಂದಿದೆ. ಜನ ಎಲ್ಲ ಯಾವಾಗ ಓಡಾಟ ಜಾಸ್ತಿ ಆಯ್ತು, ಈ ಒಂದು ಉಂಡಿ ಗುತ್ತಿ ಅಂತ ಅದೇ ಸೇರ್ಕೊಂಡಿದೆ ಸರ್. ಬೆಳಗ್ಗೆ ಎದ್ದು ಹೊರಬಂದಾಗ ಜನರ ಕೂಗಾಟ ಕೇಳುತ್ತಿತ್ತು. ಏನು ಎಂದು ನೋಡಿದಾಗ ನಮ್ಮ ಮನೆಯ ಪಕ್ಕದಲ್ಲಿಯೇ ಕಾಡುಕೋಣವೊಂದು ನಿಂತಿತ್ತು. ರಾತ್ರಿಯೇ ಪಟ್ಟಣದ ವಿವಿಧೆಡೆ ವಾಹನಗಳ ಮೇಲೆ ಮತ್ತು ಮಹಿಳೆಯ ಮೇಲೆ ದಾಳಿ ನಡೆಸಿದೆ ಎಂದು ಗೊತ್ತಾಯಿತು. ಸದ್ಯ ನಮ್ಮ ಮನೆಯ ಹಿತ್ತಲಿನಲ್ಲಿ ಸುಸ್ತಾಗಿ ಮಲಗಿದೆ. ಸರ್ ಗೊತ್ತಾಗ್ತಿರ್ಲಿಲ್ಲ. ಫಸ್ಟ್ ಈ ಕಡೆ ರೋಡ್ ಇದ್ರಿಂದ ಮೂರ್ನಳ್ಳಿ ಕಡೆಯಿಂದ ಬಂತಂತೆ. ನಾವು ನೋಡಿರ್ಲಿಲ್ಲ ಒಳಗಡೆ ಇದ್ದು. ಈ ಜನ ಎಲ್ಲ ಗ್ರೌಂಡ್ ಆಗಿದ್ರು. ನಾವು ಏನಕ್ಕೆ ನೋಡ್ತಾ ಇದಾರೆ ಅಂತ ಹೊರಗಡೆ ಬಂದ್ವಿ. ಮೇಲೆ ಇಲ್ಲಿ ವಾಕ್ ಮಾಡ್ತಾ ಇದಾರೆ ಹೇಳಿದ್ರು, ಇದು ಕಾಡ್ಕೋಣ ಬಂದಿದೆ ಅಂತ ಹೇಳಿದ್ರು. ಅವಾಗ ಹೊರಗಡೆ ಬಂದು ನೋಡಿದ್ವಿ, ಕಾಣಿಸ್ತಿಲ್ಲ. ಮತ್ತೆ ಎಲ್ಲರೂ ಗಿಡಗಳ ಕಡೆ ಇದೆ ನೋಡಿದ್ರು, ಅಲ್ಲಿ ನೋಡಿದ್ವಿ. ನಮ್ಮ ಮನೆ ಪಕ್ಕನೇ ಸರ್ ತುಂಬಾ ಗಿಡ ಎಲ್ಲ ಬೆಳೆದ್ಬಿಟ್ಟಿದೆ. ಅಲ್ಲಿ ಬಂದು ಮಲಗಿತ್ತು. ನಮ್ಗೂ ತುಂಬಾ ಭಯ ಆಯ್ತು. ಆಮೇಲೆ ಇಲ್ಲಿ ಮಕ್ಕಳೆಲ್ಲ ಓಡಾಡ್ತಾರೆ, ಕ್ಲಾಸ್ಗೆ ಹೋಗೋ ಮಕ್ಳು. ಇಲ್ಲಿ ಪೂರ್ಣಚಂದ್ರ ಕಾನ್ವೆಂಟ್ ಹತ್ತಿದೆ, ಅಲ್ಲಿ ಹೋಗ್ತಾರೆ ಮಕ್ಳುಗಳು, ಮೋಟ್ರ್ ಎಲ್ಲ ಓಡಾಡ್ತಾರೆ. ತುಂಬಾ ಪದೇ ಬೆಳ್ಕೊಬಿಟ್ಟಿದೆ ಸರ್. ಅದೆಲ್ಲ ಕ್ಲೀನ್ ಮಾಡಿಸ್ಬೇಕು. ಯಾರು ಕೇರ್ ತಗೊಳ್ಳಲ್ಲ, ಯಾರು ಮುನ್ಸಿಪಾಲಿಟರು ಬರಲ್ಲ, ಯಾರು ಬರಲ್ಲ, ಏನು ಮಾಡಿಲ್ಲ. ತುಂಬಾ ತೊಂದರೆ ಆಗ್ತದೆ. ಅದೆಲ್ಲ ನೋಡಿ ಸ್ವಲ್ಪ ಸರಿ ಮಾಡಿಸ್ಬೇಕು. ಅಕಸ್ಮಾತ್ ಸ್ಕೂಲ್ಗೆ ಏನಾದ್ರು ಹೋಗಿದ್ರೆ ಏನಾಗ್ತಿತ್ತು ಮೇಡಮ್? ಸರ್ ಅದು ಏನಾರು ಮಕ್ಳುಗಳು ಏನಾರು ಸಿಕ್ಕಿದ್ರೆ ಭಾರಿ ಭಯ ಆಗೋದು. ಆಮೇಲೆ ಅಲ್ಲಿಂದ ಬೂರ್ನಳ್ಳಿ ಕಡೆಯಿಂದ ಬರೋ ಒಂದು ಅಜ್ಜಿ ಕಾಲು ಕೈ ಎಲ್ಲ ಮುದ್ದಾಕಿದೆ ಅಂತೆ. ಮತ್ತೆ ಕಾರ್ಗೂ ಡಿಕ್ಕಿ ಹೊಡೆದು ಕಾರೆಲ್ಲ ಒಂದ್ ಸ್ವಲ್ಪ ಏಟಾಗಿದೆ ಅಂತ ಕಾರ್ಗೆ. ಆ ತರ ಎಲ್ಲ ಆಗಿದೆ. ಅಲ್ಲೇ ಮಲಗಿದೆ ಸರ್. ಬೆಳಗಿಂದ ಪಾಪ ಪೊಲೀಸ್ಗಳು ಅವರು ಇವರೆಲ್ಲ ಬಂದಿದ್ರು, ಫಾರೆಸ್ಟರ್ ಎಲ್ಲ ನೋಡ್ತಾ ಇದಾರೆ. ಪಾಪ ಅವರು ಟ್ರೈ ಮಾಡ್ತಾ ಇದಾರೆ ಬೆಳಗ್ಗೆಯಿಂದ ಇದ್ ಮಾಡಕ್ಕೆ. ನೋಡ್ಬೇಕು, ಇವಾಗ ಬರ್ತಾರಂತೆ. ತಮ್ಮ ಹೆಸರು ಮೇಡಮ್? ಬಾರಕ್ಕೆ. ಯಾವ ಊರು? ಚಂದ್ರ.